ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಕವಿಗೋಷ್ಠಿಯಲ್ಲಿ ಬೆಳಗಿದ ಕನ್ನಡ ಕಹಳೆ, ಕಾವ್ಯದ ಹಕ್ಕಿಗಳ ಕಲರವ, ಗಾನ ಕೋಗಿಲೆಗಳ ಗಾನದುಂದುಬಿ, ಕನ್ನಡ ಅಭಿಮಾನಕ್ಕೆ ಮಿಡಿದ ಹೃದಯಗಳು. ಚಿಂತಾಮಣಿ ನಗರದ ಗುಂಡಪ್ಪ ಬಡಾವಣೆಯಲ್ಲಿರುವ ನಿವೃತ್ತ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದ ಆರ್ ವೆಂಕಟರಮಣ ರೆಡ್ಡಿರವರ ನಿವಾಸದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಆಯೋಜಿಸಲಾಗಿದ್ದ ಮನೆಗೊಂದು ಕವಿಗೋಷ್ಠಿ ಕಾರ್ಯಕ್ರಮವು ಬಹಳ ಯಶಸ್ವಿಯಾಗಿ ನಡೆಯಿತು. ಹಲವು ಕವಿಗಳು ತಮ್ಮ ಸ್ವರಚಿತ ಕವನಗಳನ್ನು ವಾಚಿಸಿ ಕಾವ್ಯದ ಪರಿಮಳ ಬೀರಿದರು. ಕೆಲವು ಮಂದಿ ಗಾನ ಕಲಾವಿದರು ಅರ್ಥಪೂರ್ಣವಾದ ಕನ್ನಡ ಗೀತೆಗಳನ್ನು ಸುಶ್ರಾವ್ಯವಾಗಿ ಹಾಡುವುದರ ಮೂಲಕ ಗಾನ ದುಂದುಬಿ ಮೊಳಗಿಸಿದರು. ಮತ್ತೆ ಕೆಲವರು ಹಿತನುಡಿಗಳನ್ನು ಹೇಳಿದರು. ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ತರಬೇತುದಾರರಾದ ಶ್ರೀಯುತ ಎಸ್.ಎ. ಪಾರ್ಥರವರು ಕಾರ್ಯಕ್ರಮ ಉದ್ಘಾಟಿಸಿದರು. ಸರ್ಕಾರಿ ಪದವಿ ಮತ್ತು ಸ್ನಾತಕೋತ್ತರ ಕೇಂದ್ರದ ಕನ್ನಡ ಪ್ರಾಧ್ಯಾಪಕರಾದ ಅಶ್ವಥ್ ರವರು ಪ್ರಾಸ್ತಾವಿಕ ಭಾಷಣ ಮಾಡಿದರು. ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ಆರ್ ಅಶೋಕ್ ಕುಮಾರ್ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು. ಕೈವಾರ ಮಸ್ತೇನಹಳ್ಳಿಯ ಡಾಕ್ಟರ್ ಅಬ್ದುಲ್ ಕಲಾಂ ವಸತಿ ಶಾಲೆಯ ಪ್ರಾಂಶುಪಾಲೆಯಾದ ಶ್ರೀಮತಿ ಅರುಣಾ ಪಲ್ಲವಿರವರು ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕವಿಗೋಷ್ಠಿಯ ಪ್ರಾಯೋಜಕರಾದ ಆರ್ ವೆಂಕಟರಮಣ ರೆಡ್ಡಿ ದಂಪತಿಗಳನ್ನು ಹಾಗೂ ಪ್ರಾಂಶುಪಾಲರಾದ ಅರುಣಾ ಪಲ್ಲವಿರವರನ್ನು ಸಾಹಿತ್ಯ ಪರಿಷತ್ತಿನ ವತಿಯಿಂದ ಸನ್ಮಾನಿಸಲಾಯಿತು. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಪದಾಧಿಕಾರಿಗಳು, ಕವಿ, ಕಲಾವಿದರು, ಕನ್ನಡಾಭಿಮಾನಿಗಳು ಹಾಗೂ ಇತರೆ ಗಣ್ಯರು ಉಪಸ್ಥಿತರಿದ್ದರು. ಅಚ್ಚೇವು ಕನ್ನಡದ ದೀಪ, ಅಚ್ಚೇವು ಕನ್ನಡದ ದೀಪ. ನನಗನ್ಸುತ್ತೆ ಕನ್ನಡ ಚಿಂತಾಮಣಿ ಜೀವಂತವಾಗಿರುತ್ತೆ ಅಂತ ನನಗೆ ಖಾತ್ರಿ ಆಗಿದೆ. ಯಾಕಂತಂದ್ರೆ ಇಂಥ ಶ್ರೀನಿವಾಸನ್ ಅಂತ ಇರ್ತಕ್ಕಂಥ ಅಧ್ಯಕ್ಷರು ಬಹುಶಃ ಅದನ್ನ ಇನ್ನಷ್ಟು ಎತ್ತರಕ್ಕೆ ಏರಿಸ್ತದೆ ಅಂತಕ್ಕಂಥ ಒಂದು ನಂಬಿಕೆಯನ್ನ ನೀಡ್ತಾ ಈ ಸುಂದರ ಸಮಾರಂಭದಲ್ಲಿ ಪ್ರಾಸ್ತಾವಿಕ ಮಾತುಗಳನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಗೆಲ್ಲರಿಗೂ ನನ್ನ ಮಾತುಗಳನ್ನು. ಈ ಕಾರ್ಯಕ್ರಮದಲ್ಲಿ ನಾನು ಆಜೀವ ಸದಸ್ಯತ್ವ ತಗೊಂಡು 1 ವರ್ಷ ಮೇಲೆ ಆಗಿತ್ತು. ಕಾರಣಾಂತರದಿಂದ ನನಗೆ ಇದ್ರೊಳಗಡೆ ಭಾಗವಹಿಸೋಕ್ಕಾಗಲಿಲ್ಲ. ನಮ್ಮ ಶ್ರೀಮತಿಯವರ ಆರೋಗ್ಯ ಚೆನ್ನಾಗಿರಲಿಲ್ಲ. ಆನಂತರ ಈಗ ಒಂದು 4 ತಿಂಗಳ ಕೆಳಗಡೆ ನಮ್ಮ ಶ್ರೀಮತಿಯವರು ನನ್ನ ಜೊತೆ ಇಲ್ಲ ಇವಾಗ. ಸೊ ಹಾಗಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಭಾಗವಹಿಸೋಕ್ಕಾಗ್ತಾ ಇರಲಿಲ್ಲ. ಶ್ರೀನಿವಾಸ್ ಅವರು ಅನ್ಎಕ್ಸ್ಪೆಕ್ಟೆಡಾಗಿ ಶ್ರೀನಿವಾಸ್ ಅವರು ಅಧ್ಯಕ್ಷರು ಅಂತ ಗೊತ್ತಾಯಿತು. ಅವಾಗ ನಾನು ಅವ್ರಿಗೊಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿದೆ, ಶ್ರೀನಿವಾಸ್ ಅವರೇ ನಾನು ಕೂಡ ಆಜೀವ ಸದಸ್ಯ, ನನ್ನನ್ನು ಯಾಕೆ ಯಾವುದ್ರಲ್ಲೂ ಭಾಗವಹಿಸೋಕ್ಕೆ ಕರೀತಾ ಇಲ್ಲ ಅಂತ. ಅವಾಗ ಇಲ್ಲ ಈ ಥರ ಆಗಿದೆ, ಅದು ಬೈ ಮಿಸ್ಟೇಕ್ ಏನೋ ಆಗಿರ್ಬೋದು, ಸೊ ಖಂಡಿತವಾಗಿ ಈ ಕಾರ್ಯಕ್ರಮಕ್ಕೆ ನೀವು ಬನ್ನಿ ಅಂತ. ನಂತರ ನೂರುಲ್ಲ ಅವ್ರ ಜೊತೆ ಮಾತಾಡ್ತಾ ಇದ್ದೆ, ನಮ್ಮ ಮನೆಯಲ್ಲೇ ಒಂದು ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ. ಸೊ ಬಹುಶಃ ಮುಂದಿನ ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ನನಗೆ ಯಾವ ಅಭ್ಯಂತರವೂ ಇಲ್ಲ. ದಯವಿಟ್ಟು ಎಲ್ಲರೂ ನಮ್ಮ ಮನೆಗೆ ಬರಬೇಕು, ಶ್ರೀಮತಿಯವರ ಹೆಸರಿನಲ್ಲಿ ಮಾಡಬೇಕು ಅಂತ. ಯಾಕಂದರೆ ನಾವಿಬ್ಬರೂ ನಾವು ಎಲ್ಲ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಇಡೀ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಪಕ್ಕದ ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಆದರೂ ನಾವಿಬ್ಬರೂ ಜೊತೆಯಲ್ಲಿ ಹೋಗ್ತಾ ಇದ್ವಿ. ಸೊ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜೊತೆ ಇದಿಲ್ಲ. ಹಾಗಾಗಿ ಮುಂದಿನ ಕಾರ್ಯಕ್ರಮನ ನಮ್ಮ ಮನೆಯಲ್ಲೇ ಇಟ್ಕೋಬೇಕು ಅಂತ ನಾನು ಈ ಸಮಿತಿಯಲ್ಲಿ ಕೇಳ್ಕೊತಾ ಇದ್ದೀನಿ. ಕನ್ನಡ ನಾಡಿನ ಕವಿಗಳ ನಾವು ಸಾಹಿತ್ಯ ಲೋಕದ ತಾರೆಗಳು, ಕಾವ್ಯಗಳಿಂದಲೇ ಕನ್ನಡ ತಾಯಿಯ ಅರ್ಚಿಸ ಸುಂದರ ಪುಷ್ಪಗಳು. ಚಂದದ ಸುಗಂಧ ತುಂಬಿದೆ ನಮ್ಮಯ ಸುಂದರ ಕಾವ್ಯದಲ್ಲಿ, ಮೈಯನ್ನು ತನಿಸುವ ತಂಗೊಳಿ ಹಡಿಗಿದೆ ನಮ್ಮಯ ಕವನದ ಸಾಲಿನಲ್ಲಿ. ಮನದಲ್ಲಿ ಹೇಳುವ ಭಾವನೆಯಲ್ಲಿ ತೇಲುತ್ತ ಸಾಗುವೆವು. ನಾನಾ ಭಾವಕ್ಕೆ ಹಾಸಿಗೆ ಚುಮ್ಮುತ್ತ ಸುಂದರ ಕವನ ಕಾಣುವೆವು. ನಮ್ಮ ಈ ಹಿಚ್ಚಿಗೆ ಅನುಸಾರವಾಗಿ ಕವನವ ನಾವು ಹೆಣೆಯುವೆವು. ನಾನಾ ಕಾವ್ಯದ ಸೃಷ್ಟಿಸಿ ಅದರಲ್ಲೂ ಜಗದ ಸೌಂದರ್ಯವ ತುಂಬುವೆವು. ಇಂದಿನ ಕಿರಿಕವಿ ನಾಳಿನವರ ಕವಿ ಆಗುವುದಂತೂ ಸತ್ಯವು ಎನ್ನುವ ದೃಢ ಭರವಸೆಯನ್ನು ಹೊತ್ತು ಬರೆಯುವ ದಿನನಿತ್ಯವು. ಒಂದೊಂದು ನೀರಿನ ಬಿಂದುವು ಸೇರಿ ನದಿಗಳು ಹಾಗೆ ಹರಿಯುವವು. 10 ಹಲವು ಕವನವ ಸೇರಿ ಸುಂದರ ಒತ್ತಿಗೆ ಆಗುವುದು. ಕಾವ್ಯ ಸಿಂಚನ ಕವಿ ಕಾವ್ಯದ ಮೂಲಕ ಜನರನ್ನು ಕಾವ್ಯಸಕ್ತ ಮಾಡೋಣ.
ಸಾಹಿತ್ಯ ಕಲೆಯ ವೈಭವಕ್ಕೆ ಇನ್ನಷ್ಟು ಬೆರಗನ್ನು ನೀಡೋಣ. ಬಾಳ ಮುಸ್ಸಂಜೆ ಪಯಣ ಬಲು ಕಠಿಣ, ಬಾಳ ಮುಸ್ಸಂಜೆ ಪಯಣ ಬಲು ಕಠಿಣ, ಮುಂದೆ ಸಾಗಿದರೆ ಬರೀ ನೋವಿನ ತಾಣ, ಮುಂದೆ ಸಾಗಿದರೆ ಬರೀ ನೋವಿನ ತಾಣ. ಗತ ವೈಭವ ಸಾಹಸ ಕೆಡಕಿದರೆ ಭಾವ, ಗತ ವೈಭವದ ಸಾಹಸ ಕೆಣಕಿದರೆ ಭಾವ, ಅಣಗಿಸಿ ಕೆಣಕುವುದು ಪರಾವಲಂಬಿ ಜೀವ, ಅಣಗಿಸಿ ಕೆಣಕುವುದು ಪರಾವಲಂಬಿ ಜೀವ. ಅಂಗಿನ ಅನ್ನಕ್ಕಿಂತ ತಂಗಳನ್ನ ಲೇಸೆಂದರೆ, ಅಂಗಿನ ಅನ್ನಕ್ಕಿಂತ ತಂಗಳನ್ನ ಲೇಸೆಂದರೆ, ಪ್ರತಿದಿನದ ಕವಳಕ್ಕೆ ಬೀಳುವುದು ಕುತ್ತು, ಪ್ರತಿದಿನದ ಕವಳಕ್ಕೆ ಬೀಳುವುದು ಕುತ್ತು. ಕಾಡಿಸಿ ಪೀಡಿಸಿ ನೀಡುವ ಈ ಕೋಳು, ಕಾಡಿಸಿ ಪೀಡಿಸಿ ನೀಡುವ ಈ ಕೋಳು, ಮುಗಿಲು ಮುಟ್ಟುವುದು ನಮ್ಮಿ ಗೋಳು, ಮುಗಿಲು ಮುಟ್ಟುವುದು ನಮ್ಮಿ ಗೋಳು. ಋತದ ಚಿತ್ತಾಗಿ ವಿಶ್ವಗಳ ಸೃಜಿಸಿ ನಡೆಸುತ್ತಿಹ ಶಕ್ತಿಯೇ, ಅನ್ನ ಪ್ರಾಣಗಳ ಮನೋಲೋಕಗಳ ಸೂತ್ರಧರ ಯುಕ್ತಿಯೇ, ಅಖಿಲ ಬಂಧನದ ಹೃದಯದಲ್ಲಿ ಅವಿನಾಶಿ ಆಸಕ್ತಿಯೇ, ನಿನ್ನ ಅವತಾರವೆನ್ನ ಉದ್ಧಾರ ಬಾ ದಿವ್ಯ ಮುಕ್ತಿಯೇ. ಎಲ್ಲವನ್ನು ಮಾಡಿ ಎಲ್ಲರೊಳಗೂಡಿ ನೀನೆ ಎಲ್ಲವಾದೆ, ಜ್ಯೋತಿಯಾದರೂ ತಮೋಲೀಲೆಯಲ್ಲಿ ಜಡದ ಮುದ್ರೆಯಾದೆ. ಎನಿತು ಕರೆದರೂ ಓಗೊಳ್ಳದಿರು ಅಚಿನ್ನಿದ್ರೆಯಾದೆ, ಬೆಳಗಿನ ನನ್ನಾತ್ಮ ಕಿಳಿದು ಬಾ ತಾಯಿ ನೀನೆ ಬ್ರಹ್ಮಬೋಧೆ. ಇಳಿದು ಬಾ ತಾಯಿ ಇಳಿದು ಬಾ. ಯುವಜನತೆ ಒತ್ತಡ ಗೊಂದಲಗಳಿಂದ ಹೊರಬರಬೇಕಿದೆ. ಯುವಜನತೆ ಆಧುನಿಕ ತಂತ್ರಜ್ಞಾನಗಳನ್ನು ಸರಿಯಾಗಿ ಬಳಸಬೇಕಿದೆ. ಆಧುನಿಕ ತಂತ್ರಜ್ಞಾನಗಳನ್ನ ಸರಿಯಾಗಿ ಬಳಸಬೇಕಿದೆ. ವಂಚನೆಗಳ ಸರಮಾಲೆ ಸುದ್ದಿಯನ್ನು ಹೊರತುಪಡಿಸಿ, ವಂಚನೆಗಳ ಸರಮಾಲೆ ಸುದ್ದಿಯನ್ನ ಹೊರತುಪಡಿಸಿ ಸಿಹಿ ದಿನಗಳ ಕನಸು ನನಸು ಮಾಡಲು, ಸಿಹಿ ದಿನಗಳ ಕನಸು ನನಸು ಮಾಡಲು ಯುವಜನರು ಒಗ್ಗೂಡಬೇಕಿದೆ. ಯುವಜನರು ಒಗ್ಗೂಡಬೇಕಿದೆ. ಈ ಗಿಲ್ಲಿ ಏಕೆ ಬಡವರ ಮನೆಯ ಹುಡುಗ, ಗಳಿಸಿದ್ದಾನೆ ಕೋಟಿ ಕೋಟಿ ಅಭಿಮಾನಿಗಳ ಬಳಗ, ಗಳಿಸಿದ್ದಾನೆ ಕೋಟಿ ಕೋಟಿ ಅಭಿಮಾನಿಗಳ ಬಳಗ. ಸ್ವಪ್ರತಿಭೆ ಬಾಯಿ ತುಂಬ ನಗುವೇ ಆಸ್ತಿ, ಸ್ವಪ್ರತಿಭೆ ಬಾಯಿ ತುಂಬ ನಗುವೇ ಆಸ್ತಿ. ವೃದ್ಧಿಸಲಿ ಟಿವಿಗಳಲ್ಲಿ ಅವಕಾಶ ಜಾಸ್ತಿ, ವೃದ್ಧಿಸಲಿ ಟಿವಿಗಳಲ್ಲಿ ಅವಕಾಶ ಜಾಸ್ತಿ. ಮಧುರ ಹಾಲಿನಲ್ಲಿ ಸಿಹಿಯ ಜೇನಿನಲ್ಲಿ ದೇವರು ತುಂಬಿರುವ, ಮಧುರ ಹಾಲಿನಲ್ಲಿ ಸಿಹಿಯ ಜೇನಿನಲ್ಲಿ ದೇವರು ತುಂಬಿರುವ, ಭಕ್ತಿ ಭಾವದಲ್ಲಿ ಮುಕ್ತಿ ದಾರಿಯಲ್ಲಿ ದೇವರು ನಗುತ್ತಿರುವ, ಭಕ್ತಿ ಭಾವದಲ್ಲಿ ಮುಕ್ತಿ ದಾರಿಯಲ್ಲಿ ದೇವರು ನಗುತ್ತಿರುವ, ನಿನ್ನ ದೇವರು ನಗುತ್ತಿರುವ. ದೇವರು ಇರುವನೋ ಇಲ್ಲವೋ ಎಂಬುದು ತಾಯಿ ಮಡಿಲಿನಲ್ಲಿ ಗುರುವಿನಡಿಯಲ್ಲಿ ದೇವರು ತುಂಬಿರುವ, ತಾಯಿ ಮಡಿಲಿನಲ್ಲಿ ಗುರುವಿನಡಿಯಲ್ಲಿ ದೇವರು ತುಂಬಿರುವ, ಅಣುರೇಣು ತೃಣ ಕಾಷ್ಟಗಳಲ್ಲಿ ದೇವರು ನಗುತ್ತಿರುವ, ನಿನ್ನ ದೇವರು ನಗುತ್ತಿರುವ. ದೇವರೋ ಇರುವನೋ ಇಲ್ಲವೋ ಎಂಬುದು, ದೇವರು ಇರುವನೋ ಇಲ್ಲವೋ ಎಂಬುದು ಯಾರನ್ನು ಕೇಳುವೆಯೋ, ಅವರನ್ನು ಇವರನ್ನು ಕೇಳುವುದ್ಯಾಕೋ ಮನಸ್ಸನೆ ನೀ ಕೇಳೋ, ನಿನ್ನ ಮನಸ್ಸನೆ ನೀ ಕೇಳು. ಇಲ್ಲ, ನಾನು ನನ್ನದು ಎಂಬುದು ಇಲ್ಲಿ ಏನೂ ಇಲ್ಲ. ಯಾವುದೂ ಕೂಡ ಶಾಶ್ವತವಾಗಿ ನಮಗೆ ಸೇರಿದ್ದಲ್ಲ, ಯಾವುದೂ ಕೂಡ ಶಾಶ್ವತವಾಗಿ ನಮಗೆ ಸೇರಿದ್ದಲ್ಲ. ಬದುಕಿರುವಷ್ಟು ಕಾಲ ಖುಷಿಯಿಂದ ಇದ್ದು, ಬದುಕಿರುವಷ್ಟು ಕಾಲ ಖುಷಿಯಿಂದ ಇದ್ದು, ನಮ್ಮ ಸುತ್ತಲಿನವರಿಗೂ ಖುಷಿ ಹಂಚಿ, ನಮ್ಮ ಸುತ್ತಲಿನವರಿಗೂ ಖುಷಿ ಹಂಚಿ, ಅವನು ಕರೆದಾಗ ಹೋಗಬೇಕಷ್ಟೇ, ಅವನು ಕರೆದಾಗ ಹೋಗಬೇಕಷ್ಟೇ. ಒಂದು ಭಿನ್ನಹ ಪ್ರಭುವೆ ಕೇಳು, ತಾನೂ ನಲಿದು ಇತರರನ್ನು ನಲಿಸುವ, ತಾನೂ ನಲಿದು ಇತರರನ್ನು ನಲಿಸುವ, ತಾನೂ ರಮಿಸಿ ಇತರರನ್ನು ರಮಿಸುವ, ಹೂ ಮನಸ್ಸುಗಳೊಂದಿಗೆನ್ನ ಬೆರೆಸೋ ರಂಗ, ಹೂ ಮನಸ್ಸುಗಳೊಂದಿಗೆನ್ನ ಬೆರೆಸೋ ರಂಗ. ದೈವ ಹೇಳಿತು ಹೋಗಲ್ಲಿಗೆ ಹೋಗಲ್ಲಿಗೆ ಕಾಸಾಪ ಚಿಂತಾಮಣಿಗೆ, ಹೋಗಲ್ಲಿಗೆ ಹೋಗಲ್ಲಿಗೆ ಕಾಸಾಪ ಚಿಂತಾಮಣಿಗೆ, ದೊರೆಯುವುದೆಲ್ಲವೂ ನಿನಗೆ. ಪ್ರೀತಿ ಎಂಬುದು
ಹೃದಯದ ಭಾಷೆ. ಪ್ರೀತಿ ಎಂಬುದು ಹೃದಯದ ಭಾಷೆ, ಕಲಿಯಬೇಕೆಂಬುದು ಎಲ್ಲರ ಅಭಿಲಾಷೆ. ಪ್ರೀತಿ ಎಂಬುದು ಹೃದಯದ ಭಾಷೆ, ಕಲಿಯಬೇಕೆಂಬುದು ಎಲ್ಲರ ಅಭಿಲಾಷೆ. ಇದನ್ನು ಕಲಿಯಲು ಬೇಕಾಗಿಲ್ಲ ವ್ಯಾಕರಣ, ಇದ್ದರೆ ಸಾಕು ಪರಿಶುದ್ಧ ಅಂತಃಕರಣ. ಮತ್ತೊಂದು ವರ. ನಮ್ಮದು ಪುಟ್ಟ ಸಂಸಾರ ಆಗಿದೆ ಆನಂದ ಸಾಗರ. ಇಲ್ಲಿ ಇಲ್ಲ ಪ್ರೀತಿಗೆ ಬರ. ಇದು ದೇವರು ಕೊಟ್ಟ ವರ. ತಾಲೂಕಿನ ನೂರುಲ್ಲ ಸರ್ ಅವ್ರ ಮಗ ಅಕ್ರಮ್ ಪಾಷ ಅವರು, ಆಮೇಲೆ ಶಿಮ ಮಂಜುನಾಥ್ ಅವರು, ಮತ್ತೆ ಈಶ್ವರ್ ಸಿಂಗ್ ಅವರು, ಇವರನ್ನ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಂತ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ನಾವೊಂದು ಕವಿಗೋಷ್ಠಿ ಕಾರ್ಯಕ್ರಮಗಳನ್ನು ಮನೆಗಳಲ್ಲಿ ಮಾಡುವಾಗ ನಾವು ನಮ್ಮ ಇಂದಿನ ವರ್ಷಗಳಿಂದನೂ ಒಂದು ಸಂಪ್ರದಾಯವನ್ನು ಪಾಲಿಸ್ಕೊಂಡು ಬಂದಿದ್ದಾರೆ. ಆಯೋಜಕರಿಗೆ ಸಾಹಿತ್ಯ ಪರಿಷತ್ ಕಡೆಯಿಂದ ಒಂದು ಕಿರು ಗೌರವವನ್ನು ಸಲ್ಲಿಸುವಂಥದ್ದು. ಹಾಗಾಗಿ ಇವತ್ತು ನಮ್ಮ ಈ ಒಂದು ಕವಿಗೋಷ್ಠಿಯ ಆಯೋಜಕರಾದಂತಹ ವೆಂಕಟರಮಣ ಸರ್ ಅವರು ಹಾಗೂ ಸುಲೋಚನಮ್ಮ ಅವರು ವೇದಿಕೆಗೆ ಬರಬೇಕು. ಚೆಲ್ಲಿದರು ಮಲ್ಲಿಗೆಯ ಬನಸು ರೇರಿ ಮೇಳೆ, ಅಂದಾದ ಚಂದಾದ ಮೈಗಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ. ಒತ್ತು ಮುಲಿಗಿದರೇನೋ ಕತ್ತಲಾದರೇನೋ, ಅಪ್ಪ ನೀನು ಪರೀಕ್ಷೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ. ನಗರ ಪ್ರದೇಶಕ್ಕೆ ಸೀಮಿತ ಇಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲೂ ಸಹ ಅಲ್ಲಿನ ಒಂದು ವಾತಾವರಣ, ಅಲ್ಲಿನ ಪರಿಸ್ಥಿತಿ, ಆ ಒಂದು ಇದರಲ್ಲಿ ಕಾರ್ಯಕ್ರಮಗಳು ನಡೆದಾಗ ಪ್ರತಿ ಭಾಗಕ್ಕೂ ಸಹ ನಮ್ಮ ಕನ್ನಡವನ್ನು ಕೊಂಡೊಯ್ಯತಕ್ಕಂತ ಒಂದು ಕೆಲಸ ಆಗ್ತದೆ. ಹಾಗಾಗಿ ಇವತ್ತು ನೋಡಿ ಅಲ್ಲಿಂದ ಸಹ ಇವತ್ತು ಆಸಕ್ತಿ ಇರ್ತಕ್ಕಂಥವ್ರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವೆಂಕಟರಮಣಪ್ಪ ಸರ್ ಅವರು ಇರಗಂಪಲ್ಲಿ ಆದ್ರೂ ಸಹ ಕನ್ನಡದ ಮೇಲೆ ಅಭಿಮಾನ ಇರೋರು ಎಲ್ಲೇ ಮಾಡ್ಲಿ ಅದನ್ನ ಭಾಗವಹಿಸ್ತಕ್ಕಂಥದ್ದು ಆಗ್ತದೆ. ಹಾಗಾಗಿ ಇವತ್ತು ಸಾಹಿತ್ಯ ಪರಿಷತ್ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಾಕೋದ್ರ ಮೂಲಕ, ಕಾರ್ಯಕ್ರಮ ಮುಖಾಂತರ ಆ ಕವಿಗಳ ಪರಿಚಯ ಆಗಿರ್ಬೋದು, ಕನ್ನಡದ ಇತಿಹಾಸ ಇರ್ಬೋದು, ಕನ್ನಡ ಪರಂಪರೆ ಇರ್ಬೋದು, ಕನ್ನಡ ನಾಡಿನ ಸೊಬಗಿರ್ಬೋದು, ಈ ಎಲ್ಲದರ ವಿಚಾರವಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ವಿಭಿನ್ನವಾಗಿರ್ತಕ್ಕಂಥ, ಒಂದಕ್ಕೆ ಸೀಮಿತ ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಡೆಸೋದ್ರ ಮೂಲಕ ಇವತ್ತು ಕನ್ನಡ ಉಳಿಸಿ ಬೆಳೆಸ್ತಕ್ಕಂಥ ಒಂದು ಕೆಲಸ ಆಗ್ತಾ ಇದೆ. ನಮ್ಗೆಲ್ರಿಗೂ ಸಹ ಹಿಂದಿನ ಕಾಲದಲ್ಲಿ ನಾವು ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ನಾವೆಲ್ಲ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು. ಆ ಒಂದು ಹಿಂದಿನ ಕಾಲದಲ್ಲಿ ಅನೇಕ ಕಾರ್ಯಕ್ರಮಗಳು ಗ್ರಾಮಾಂತರ ಪ್ರದೇಶದಲ್ಲಿ ನಡೀತಾ ಇತ್ತು. ಇತ್ತೀಚೆಗೆ ಬರ್ತಾ ಏನಾಗಿದೆ ಅಂದ್ರೆ ಎಲ್ಲ ಟಿವಿ ಮೊಬೈಲ್ ಬಂದ ಮೇಲೆ ಅವೆಲ್ಲ ಸಹ ಹಿಂದಕ್ಕೆ ಸರಿದಿದೆ. ಮುನ್ನೆಲೆಗೆ ತರಬೇಕಾಗಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ಭಾಗವಹಿಸಿದಾಗ್ಲೇ ಮುನ್ನೆಲೆಗೆ ಬರ್ತದೆ. ಇಲ್ಲ ಅಂದ್ರೆ ಬರ್ತಾ ಈ ತರ ಹಿಂದೆ ಇತ್ತು ಅಂತ ನಾವು ಇದರಲ್ಲಿ ನೋಡ್ಬೇಕಾಗುತ್ತೆ. ಹಾಗಾಗಿ ಅದನ್ನ ಬೆಳೆಸಬೇಕಾದ್ರೆ ಇವತ್ತು ಸಾಹಿತ್ಯ ಪರಿಷತ್ ಜೊತೆಗೆ ನಾವೆಲ್ಲರೂ ಸಹ ಕನ್ನಡ ಅಭಿಮಾನಿಗಳಿರ್ಬೋದು, ಶಿಕ್ಷಕರಿರ್ಬೋದು, ಬೇರೆ ಬೇರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಂದಿದೆ, ಆ ಇಲಾಖೆಯನ್ನು ಸಹ ಕೈ ಜೋಡಿಸಿಕೊಂಡು ಕಾರ್ಯಕ್ರಮಗಳು ಮಾಡೋದ್ರ ಮೂಲಕ ಕನ್ನಡ ಉಳಿಸಿ ಬೆಳೆಸ್ತಕ್ಕಂಥ ಒಂದು ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ಹಾಗೆ ಇಂಥ ವಿಭಿನ್ನವಾಗಿರ್ತಕ್ಕಂಥದ್ದು ಆ ಒಂದು ಚಿಂತಾಮಣಿ ಜನತೆ ಕನ್ನಡ ಮತ್ತು ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳು, ಜನರು ನೋಡ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಸಹ ರೂಪಿಸಬೇಕಾಗುತ್ತೆ. ಅದಕ್ಕೆ ನಮ್ಮ ಒಂದು ಸರ್ಕಾರಿ ನೌಕರ ಸಂಘ ನಿಮ್ಮೊಟ್ಟಿಗೆ ಸದಾ ಇರ್ತದೆ. ಆ ಕಾರ್ಯಕ್ರಮಗಳು ಮಾಡೋದ್ರ ಮೂಲಕ ಚಿಂತಾಮಣಿಯಲ್ಲಿ ಕನ್ನಡ ಕಟ್ಟಿ ಬೆಳೆಸ್ತಕ್ಕಂಥ ಒಂದು ಕೆಲಸ ನಾವೆಲ್ಲರೂ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ವೇದಿಕೆಯಲ್ಲಿ ಮಾತಾಡಲು ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲ ಇವತ್ತು ನಮ್ಮ ಮನೆಗೆ ಆಗಮಿಸಿದ್ದೀರಾ. ಯಾವಾಗ್ಲೂ ಸಹ ಇದೇ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಬರ್ತಾ ಇರ್ಲಿ. ನನ್ನ ಒಂದು ಸದಾ ಬೆಂಬಲವೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಇದೆ. ಹಿಂದೆ ನಾನು ಅಧ್ಯಕ್ಷರಾಗಿರ್ತಕ್ಕಂಥ ಒಂದು ಸಮಯದಲ್ಲೂ ಸಹ ಕನ್ನಡದ ಕಂಪನ್ನ ಪ್ರಸರಿಸುವ ಬಗ್ಗೆ ನಾನು ಸಹ ಕಿವಿ ಮಾತನ್ನ ಹೇಳಿದ್ದೀನಿ. ನನ್ನ ಒಂದು ಪ್ರಕಾರ ಯಾವ ಪುಣ್ಯಕೋಟಿ ಅಂತಕ್ಕಂಥ ಒಂದು ಏನು
ಪದ್ಯ ಇದೆ. ಬಹುಶಃ ಯಾವುದೇ ಭಾಷೆನಲ್ಲಿ ಅಂತ ಒಂದು ಪದ್ಯಗಳಾಗ್ಬೋದು, ಅಂತ ಒಂದು ಏನು ಮಾನವೀಯತೆ ಇರ್ತಕ್ಕಂತ ಒಂದು ಇದಾಗ್ಬೋದು, ಎಲ್ಲೂ ಸಹ ನಮ್ಮ ಕನ್ನಡ ಭಾಷೆಗೆ, ಅದಕ್ಕೆ ಈ ಶ್ರೀಮಂತ ಭಾಷೆ ಅಂತ ನಾವು ಕರೀತಕ್ಕಂಥದ್ದು. ಕನ್ನಡ ಕಸ್ತೂರಿ ಅಂತ ಹೇಳ್ತೀವಿ. ಯಾಕೆ ಹೇಳ್ತೀವಪ್ಪ ಅಂದ್ರೆ ಆ ಪುಣ್ಯಕೋಟಿ ಒಂದು ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಲಗ, ಸತ್ಯವಾಕಕ್ಕೋ ತಪ್ಪು ನಡೆದರೆ ಮೆಚ್ಚಿನ ಪರಮಾತ್ಮನೇ. ಯಾವ ಭಾಷೆನಲ್ಲಿದೆ? ಸುಮ್ನೆ ಆಂಗ್ಲ ಭಾಷೆಯನ್ನ ಪ್ರೀತಿಸ್ತೀವಿ. ಎಷ್ಟು ಶಬ್ದಗಳಿದೆ ಆಂಗ್ಲ ಭಾಷೆಯಲ್ಲಿ ನಾವು ವರ್ಣನೆ ಮಾಡಕ್ಕೆ. ಅದೇ ರೀತಿ ಕನ್ನಡ ಭಾಷೆಗೆ ಬಹುಶಃ ಅಲ್ಮಿಡಿ ಶಾಸನದಿಂದ ಹಿಡಿದು ನಮ್ಮದೇ ಆಗಿರ್ತಕ್ಕಂಥ ಕೀರ್ತಿ ಇದೆ, ನಮ್ಮದೇ ಆಗಿರ್ತಕ್ಕಂಥ ಯಶಸ್ಸಿದೆ, ನಮ್ಮದೇ ಆಗಿರ್ತಕ್ಕಂಥ ಗೌರವ ಇದೆ. ಈ ಒಂದು ಭಾಷೆಯನ್ನ ಎಲ್ಲರೂ ಸಹ ಕೊಂಡಾಡ್ತಾರೆ. ಈ ಒಂದು ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥ ನನ್ನ ಜೀವನದ ಒಂದು ಸಿಹಿ ಪುಟಗಳಿಗೆ ಒಂದು ಪುಟ ಇದೊಂದು ಇವತ್ತಿನ ದಿನದ್ದು. ತುಂಬಾ ಸಂತೋಷ ಆಯ್ತು. ಸರ್ ನಮ್ಮ ಶಾಲೆಯಲ್ಲಿ ಒಂದು ಪ್ರಬಂಧ ಸ್ಪರ್ಧೆಯನ್ನ ಏರ್ಪಡಿಸಿ ಒಂದು ಅವತ್ತಿನಿಂದ ಪರಿಚಯ ಆಗಿರ್ತಕ್ಕಂಥದ್ದು ಸರ್. ಅಲ್ಲಿ ಬಂದ್ರು ಎಲ್ಲ ಮಕ್ಕಳಿಗೆ ಒಂದು ಅವರ ಪ್ರತಿಭೆಯನ್ನು ಗುರುತಿಸಿ ಅಲ್ಲೇ ಒಂದು ಕಾರ್ಯಕ್ರಮವೆಲ್ಲ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು. ಅದರ ಜೊತೆಯಲ್ಲಿ ಅವತ್ತು ಕೋಡಿರಂಗಪ್ಪ ಸರ್ ಎಲ್ಲ ಬಂದಿದ್ರು ನಮ್ಮ ವಸತಿ ಶಾಲೆಗೆ. ಅವರ ಒಂದು ಪರಿಚಯ ಸರ್ ಕಡೆಯಿಂದ ನಮಗೆ ಒಂದು ಪ್ರಮುಖ ವ್ಯಕ್ತಿಗಳು, ಒಂದು ಹಿರಿಯ ವ್ಯಕ್ತಿಗಳು, ಅನುಭವಿಗಳು, ಇವರ ಒಂದು ಪರಿಚಯ ಆಗ್ತಾ ಇರ್ತಕ್ಕಂಥದ್ದು. ಇವತ್ತು ಅಷ್ಟೇ ಇಲ್ಲಿ ಸೇರಿರ್ತಕ್ಕಂಥವ್ರೆಲ್ಲರೂ ಆಲ್ಮೋಸ್ಟ್ ಎಲ್ಲ ನನಗೆ ಒಂದು ಹೊಸ ಪರಿಚಯ, ಒಂದು ಹೊಸ ಒಂದು ಬಾಂಧವ್ಯ ಒಂದು ಬೆಳೆಸುವಂತ ಒಂದು ಇದು. ಈ ಒಂದು ಮನೆ ಕವಿಗೋಷ್ಠಿ ಕೇಳಿದ್ದೆ ಇದ್ರ ಬಗ್ಗೆ. ಸುಮಾರು ಸರ್ ಮತ್ತೆ ಅವರು ಲಕ್ಷ್ಮೀದೇವ ಅವರು ನಮ್ಮ ಸ್ಟಾಫ್, ಅವ್ರು ಮ್ಯಾಥ್ಸ್ ಟೀಚರು, ಅವರು ಬರ್ತಾ ಇದ್ರು, ಹೇಳ್ತಾ ಇದ್ರು ಇಲ್ಲಿ ಬಂದು ಇಲ್ಲಿ ಏನೇನು ಎಲ್ಲರೂ ಕವಿಗಳು ಹಂಚ್ಕೊಳ್ತಕ್ಕ ಇವೆಲ್ಲವನ್ನು ಬಂದು ನಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ರು. ಹಾಗಾಗಿ ಅನ್ನಿಸ್ತಿತ್ತು ಬರಬೇಕು ಅಂತ. ಬಟ್ ಅಲ್ಲಿಂದ ಒಂದು ಅದೇನಾಗಿದೆ ಅಂತಂದ್ರೆ ನಮ್ಗೆ 9 ಎಕರೆನೇ ಪ್ರಪಂಚ ಆಗ್ಬಿಟ್ಟಿದೆ. ಅಷ್ಟೇ ಪ್ರಪಂಚ. 24x7 ಆ ಜಂಜಾಟಗಳು, ಒಂದು ಹೋದ್ರೆ ಒಂದು ಸಮಸ್ಯೆಗಳು, ಇವುಗಳಲ್ಲೇ ಕಾಲ ಕಳೀತಾ ಇರ್ತಕ್ಕಂಥ ಒಂದು ಇದ್ರಲ್ಲಿ ಇದೊಂದು ಬದಲಾವಣೆ. ಸರ್ ಕಾಲ್ ಮಾಡಿ ಕೇಳಿದ್ರು, ಒಂದು ಖುಷಿ, ತುಂಬಾನೇ ಸಂತೋಷ ಆಯ್ತು. ಇದೊಂದು ಹೊಸ ವೇದಿಕೆ ನಮಗೂ ಒಂದು ಸಿಕ್ಕಿದ್ದು. ಸಾಧ್ಯವಾದಷ್ಟು ಅಲ್ಲೇ ಒಂದು ನಮ್ಗೆ ನಮ್ಮ ವಸತಿ ಶಾಲೆಯಲ್ಲಿ ಇದು ಮನೆ ಕವಿಗೋಷ್ಠಿ ಬಂದು ಮಾಡ್ಕೊಟ್ರೆ ಖುಷಿ ಆಗುತ್ತೆ ಸರ್. ಯಾವಾಗಾದ್ರೂ ಒಂದಿನ ಇದ್ ಮಾಡ್ಕೊಂಡು. ಪ್ರಾಥಮಿಕ ಶಾಲಾ ಶಿಕ್ಷಕಿ ಆಗಿದ್ದಾಗ ಒಂದು ಪ್ರತಿಲಿಪಿ ಆಪ್ ಇದೆ, ಅದ್ರಲ್ಲಿ ತುಂಬಾ ಓದ್ತೀನಿ. ಜೊತೆಗೆ ಅಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಕವನಗಳನ್ನ ಬರ್ದಿದ್ದೆ. ಈ ಕೆಲ್ಸಕ್ಕೆ ಬಂದ್ಮೇಲೆ ಇಲ್ಲಿನ ಸಮಸ್ಯೆಗಳು, ಜಂಜಾಟಗಳಲ್ಲಿ ಅದು ಮುಂದುವರ್ಸೋದಿಕ್ಕೆ ಆಗ್ತಾ ಇಲ್ಲ. ಈಗ ಎಲ್ಲರನ್ನು ನೋಡ್ತಾ ಇದ್ರೆ ಮತ್ತೆ ನನ್ನ ಒಂದು ಸಾಹಿತ್ಯ ಸೇವೆಯನ್ನ ಮುಂದುವರಿಸಬೇಕು ಅಂತಕ್ಕಂಥ ಒಂದು ಪ್ರೇರಣೆ ಸಿಗ್ತಿದೆ. ಓದೋದಂತೂ ಬಿಟ್ಟಿಲ್ಲ, ಓದ್ತಾನೆ ಇರ್ತೀನಿ. ಅದು ಮೊದಲಿಂದ ಬೆಳ್ಕೊ ಬಂದಿರ್ತಕ್ಕಂಥದ್ದು. ಇಷ್ಟೆಲ್ಲ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸ್ತೀನಿ. ತಿಂಗಳ ಕವಿಗೋಷ್ಠಿಯನ್ನು, ಮನೆಗೊಂದು ಕವಿಗೋಷ್ಠಿಯನ್ನು ನಮ್ಮ RVR ಸರ್ ಅವರ ಮನೆಯಲ್ಲಿ ಏರ್ಪಡಿಸಿರುತ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಅರುಣಾ ಪಲ್ಲವಿ ಮೇಡಮ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಅನಂತ ಧನ್ಯವಾದಗಳು. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ R ವೆಂಕಟರಮಣಾರೆಡ್ಡಿ ಸರ್ ಅವರು, ನಿವೃತ್ತ ಮುಖ್ಯೋಪಾಧ್ಯಾಯರು ಹಾಗೂ BRC ಸಮನ್ವಯಾಧಿಕಾರಿಗಳಾದಂಥ ಇವರಿಗೂ ಸಹಿತ ಈ ಕಾರ್ಯಕ್ರಮದ ಪರವಾಗಿ ಅನಂತ ಧನ್ಯವಾದಗಳು. ಅದೇ ರೀತಿಯಾಗಿ ಪಾರ್ಥ ಸರ್ ಅವರು, ಗ್ರಾಮೀಣಾಭಿವೃದ್ಧಿ ಸಮಾಲೋಚಕರು, ಅವ್ರಿಗೂ ಸಹಿತ ಈ ಕಾರ್ಯಕ್ರಮದ ಪರವಾಗಿ ಅನಂತ ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ಅಶೋಕ್ ಕುಮಾರ್ ಅವರು, ರಾಜ್ಯ ಸರ್ಕಾರಿ ನೌಕರರ ತಾಲೂಕು ಅಧ್ಯಕ್ಷರು, ಅವರು ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ಸಹಿತ ಧನ್ಯವಾದಗಳು ತಿಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ